Hi everyone, Prashant here. Welcome back to the Roaming Raw YouTube channel. ಇವತ್ತು ಆಫ್ಟರ್ 1 year ಬ್ಯಾಕ್ ನಾನು ಈ ಒಂದು ಟೈನಿ ಬಿಸ್ಟ್ DJ Action 5 Pro ತಗೊಂಡಾದ್ಮೇಲೆ ಆಫ್ಟರ್ 1 year ಆದ್ಮೇಲೆ ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸ್ತಾ ಇದೀನಿ. ಪ್ರತಿಯೊಬ್ರು ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡುವಾಗ ಅದೊಂದು ಸ್ಪಾರ್ಕ್ ಅನ್ನೋದು ಬರಬೇಕು. ನನಗೆ ಈ ಒಂದು DJ Action 5 Pro ಟೈನಿ ಬೀಸ್ಟ್ ತಗೊಂಡ್ಮೇಲೆ ಅದೊಂದು ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಆಗೋಯ್ತು. ವೈ ಬಿಕಾಸ್ ಪ್ರತಿಯೊಬ್ರು ಕಾಂಟೆಂಟ್ ಕ್ರಿಯೇಟರ್ ಶೂಟ್ ಮಾಡುವಾಗ ಏನೋ DSLR ದೊಡ್ಡ DSLR ಹೈರ್ ಅಂಡ್ ಕ್ಯಾಮ್ರಾಸ್ ಅಲ್ಲಿ ಮಾಡ್ಬೇಕು ಅಂತ ಅಂತಾರೆ. ಮಾಡ್ಬೋದು, ಅವಾಗ ಮಾಡ್ಬೇಕಾದಾಗ ನಾವು ಪಬ್ಲಿಕ್ ಅಲ್ಲಿ ಹಿಂಗ್ ಇಟ್ಕೊಂಡು ಬ್ಲಾಗ್ ಮಾಡೋಕ್ ಹೋದಾಗ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ಬೋದು. ಪಬ್ಲಿಕ್ ನೋಡೋ ರೀತಿ ಬೇರೆ ಇರುತ್ತೆ, ಕಾನ್ಶಿಯಸ್ ಆಗ್ಬಿಟ್ಟಿರ್ತೀರಿ. ಆದ್ರೆ ಈ ಒಂದು ಕ್ಯಾಮ್ರಾ ಇಟ್ಕೊಂಡು ಮಾಡುವಾಗ ಅದೊಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಅಂತ ಹೇಳ್ಬೋದು. ಯಾಕಂದ್ರೆ ಆಫ್ಟರ್ 365 days ಯೂಸೇಜ್ ಆದ್ಮೇಲೆ ನಾನು ಇದನ್ನ ಟೆಸ್ಟ್ ಮಾಡ್ತಾ ಇದೀನಿ, ವರ್ಡಿಟ್ ಕೊಡ್ತಾ ಇದೀನಿ. ಇದು DJ Action 5 Pro ಕಾಂಬೋ ಕಿಟ್ ಆಗಿರುತ್ತೆ. ಯಾರಾದ್ರೂ ಕಾಂಟೆಂಟ್ ಕ್ರಿಯೇಷನ್ ಪರ್ಪಸ್ ಗೆ ತಗೊಂತಿದ್ರೆ ಐ ಪ್ರಿಫರ್ ದಿಸ್ ಕಾಂಬೋ ಕಿಟ್. ವೈ ಬಿಕಾಸ್ ನಿಮಗೆ ಕ್ಯಾಮ್ರಾ ಜೊತೆಗೆ ಬ್ಯಾಟರಿ ಆಕ್ಸೆಸರೀಸ್ ಮತ್ತೆ 3 ಬ್ಯಾಟರಿ ಪ್ಯಾಕ್ ಸಿಗುತ್ತೆ, ಮತ್ತೆ ಈ ಸೆಲ್ಫಿ ಸ್ಟಿಕ್ ಕೂಡ ಸಿಗುತ್ತೆ. 2 packs ಅಲ್ಲಿ 1 pack is completely accessories ಅಲ್ಲಿ ಮ್ಯಾಗ್ನೆಟಿಕ್ ಮೌಂಟ್, ಬ್ಯಾಟರಿ ಪ್ಯಾಕ್, ಅಡಾಪ್ಟಿವ್ ಕೇಬಲ್ ಮತ್ತೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಮತ್ತೆ ಇನ್ನೊಂದು ಪ್ಯಾಕ್ ಅಲ್ಲಿ ಕ್ಯಾಮ್ರಾ ಕೇಸ್ ಡ್ಯೂರಬಲ್ ಆಗಿರುತ್ತೆ ಈ ಕೇಸ್. ಮತ್ತೆ ಮೇನ್ ಥಿಂಗ್ ಇಸ್ ಕ್ಯಾಮ್ರಾ. ಒಂದು ಅಡ್ವೆಂಚರ್ ಕಿಟ್ ಅಲ್ಲಿ ನಿಮಗೆ ಇಷ್ಟೊಂದು ಐಟಮ್ ಸಿಗುತ್ತೆ. ಒನ್ ಈಸ್ ಕ್ಯಾಮ್ರಾ ಕೇಸ್, ಆಮೇಲೆ 3 ಬ್ಯಾಟರಿ ಪ್ಯಾಕ್ ವಿತ್ ಚಾರ್ಜಿಂಗ್ ಕೇಸ್, ಆಮೇಲೆ 2 ಮ್ಯಾಗ್ನೆಟಿಕ್ ಮೌಂಟ್ ಅಂಡ್ 2 ಸ್ಪೇರ್ ಲಾಕ್, ಆಮೇಲೆ ಒಂದು ಸೆಲ್ಫಿ ಸ್ಟಿಕ್, ಇಷ್ಟೆಲ್ಲ ಸಿಗುತ್ತೆ. ಸೊ ದಿಸ್ ವಿಲ್ ಬಿ ಅ ಗ್ರೇಟ್ ಫಾರ್ ಒನ್ ಕಾಂಟೆಂಟ್ ಕ್ರಿಯೇಟರ್ಗೆ ಅಂತಲೇ ಹೇಳ್ಬೋದು. ಸೊ ಇದನ್ನ ಹೇಗೆ ಒಂದು ಯೂಸೇಜ್ ಮಾಡೋದು ವಿತ್ ಫೀಚರ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್, ನೀವು ನೋಡ್ಬೋದು ಜಸ್ಟ್ ಈ ಥರ ಒಂದು ಮ್ಯಾಗ್ನೆಟಿಕ್ ಇರುತ್ತೆ ಕಂಪ್ಲೀಟ್ ಆಗಿ. ಇದನ್ನ ನೀವು ಕಾಂಬೋ ಕಿಟ್ ತೊಗೊಂಡ್ರೆ 2 ಸಿಗುತ್ತೆ. ಹಿಂಗೆ ಸೌಂಡ್ ಬಂತಲ್ಲ, ಈ ಥರ ಒಂದು ಕ್ಲಿಕ್ ಆಗ್ಬೇಕು ನಿಮಗೆ. ಈ ಥರ ಕ್ಲಿಕ್ ಆಯ್ತು ಅಂದರೆ ಲಾಕ್ ಆಗಿದೆ ಅಂತ. ನೀವು ಎಷ್ಟೇ ಇದು ಮಾಡಿದ್ರು ಬಿಡಲ್ಲ. ನೋಡ್ಬೋದು ಎಷ್ಟು ಉದ್ದ ಎಕ್ಸ್ಟೆಂಡ್ ಆಗುತ್ತೆ ಅಂತ. ನಿಮ್ಗೆ ಮುಂಚೆ ಎಲ್ಲ ಆಕ್ಷನ್ DJ ಗೋಪ್ರೋಲೆಲ್ಲ ಈ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಫೀಚರ್ ಇರ್ತಿರ್ಲಿಲ್ಲ. ಹಿಂಗ್ ಕಂಪ್ಲೀಟ್ ಆಗಿ ಹಿಂಗ್ ಫಿಕ್ಸ್ ಮಾಡಿ ಹಿಂಗ್ ರಿವ್ಯೂ ಮಾಡ್ಬೋದಾಗಿತ್ತು. ಇಲ್ಲ ನಿಮ್ಗೆ ಇನ್ ಆರಿಜಾಂಟಲಿ ವರ್ಟಿಕಲಿ ಯೂಟ್ಯೂಬ್ ಮಾಡ್ತೀರಾ, ಲ್ಯಾಂಡ್ಸ್ಕೇಪ್ ವಿಡಿಯೋಸ್ ಮಾಡ್ತೀರಾ ಅಂದ್ರೆ ಹಿಂಗ್ ಶೂಟ್ ಮಾಡ್ಬೋದು. ಇಲ್ಲ ನಿಮ್ಗೆ ಅಟ್ ದ ಸೇಮ್ ಟೈಮ್ ಕ್ವಿಕ್ ಆಗಿ ನೀವು ಇಲ್ಲ ಹೆಲ್ಮೆಟ್ ಮೌಂಟ್ ಮಾಡಿರ್ತಿರಲ್ಲ, ಇದಕ್ಕೆ ಏನೋ ಟ್ರೈಪ್ ಸ್ಟಿಕ್ಗೆ ಮೌಂಟ್ ಮಾಡಿರ್ತೀರ ಅನ್ಕೊಳ್ಳಿ. ಇವಾಗ ರೀಲ್ಸ್ ಫಾರ್ಮೆಟಿಗೆ ಶೂಟ್ ಮಾಡ್ಬೋದು. ಟಕ್ ಅಂತ ಸ್ವಿಚ್ ಮಾಡ್ಬಿಟ್ಟು ಇದು ಕಂಪ್ಲೀಟ್ ಮ್ಯಾಗ್ನೆಟಿಕ್ ಹಿಂಗ್ ಕನೆಕ್ಟ್ ಮಾಡ್ಕೊಂಡ್ರೆ ಮುಗೀತಿದ್ದು. ಕನೆಕ್ಟ್ ಮಾಡ್ಕೊಂಡು ಹಿಂಗೂ ಶೂಟ್ ಮಾಡ್ಬೋದು. ನೀವು ಇದನ್ನ ಫೇಕ್ ಡ್ರೋನ್ ಶಾಟ್ ಮಾಡ್ತೀರಾ ಅಂದ್ರೆ ಹಿಂಗ್ ಮಾಡ್ಬೋದು. ಕಂಪ್ಲೀಟ್ ಸ್ಟ್ರೆಚ್ ಆಗುತ್ತೆ, ನೋಡ್ಬೋದು. ಸೈಕ್ ಅನ್ಕೊಳ್ಳಿ, ಇದನ್ನ ನೀವು ಫೇಕ್ ಡ್ರೋನ್ ಶಾಟ್ ತರ ನೀವು ಯೂಸ್ ಮಾಡ್ಬೋದು. ಕ್ರೇಜಿ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ವಿಡಿಯೋ ಯೂಟ್ಯೂಬ್ಗೆ ಹಿಂಗ್ ವ್ಲಾಗ್ ಮಾಡ್ತಾ ಇದ್ದೀರಾ. ಇದನ್ನ ನೀವು ಅಟ್ ದ ಸೇಮ್ ಟೈಮ್ ಇವಾಗ ಅದೇ ಕ್ವಿಕ್ ಮೂಮೆಂಟ್ ನಿಮ್ಗೆ ಯಾವುದೋ ಒಂದು ರೀಲ್ಸ್ ಕಾಂಟೆಂಟ್, ಇನ್ಸ್ಟಾಗ್ರಾಮ್ ಕಾಂಟೆಂಟ್ಗೂ ಶೂಟ್ ಮಾಡಬೇಕು. ಇಲ್ಲಿ 2 ಬಟನ್ ಬರುತ್ತೆ, ನೀವು ಕಾಣ್ತಾ ಇದೀವಿ ಇಲ್ಲಿ. ಇದನ್ನ ಹಿಂಗ್ ಒಂದ್ ಸೈಡ್ ಓಪನ್ ಆಯ್ತು. ಇವಾಗ ಇನ್ನೊಂದ್ ಸೈಡ್ ಇದೇ ತರ ಲಾಕ್ ಇರುತ್ತೆ. ಹಿಂಗ್ ಓಪನ್ ಮಾಡಿಕೊಂಡು ಇಲ್ಲೇ 2 ಮ್ಯಾಗ್ ಕಾಣ್ತಾ ಇದೆಯಾ, 2. ಸೊ ಇದಕ್ಕೆ ಹಿಂಗ್ ಅಟ್ಯಾಚ್ ಮಾಡಿ ನಿಮ್ಗೆ ಹಿಂಗಾದ್ರೆ ಆಗಲ್ಲ, ಅದು ಪ್ಲಸ್ ಮೈನಸ್ ಬರುತ್ತೆ. ಸೊ ನಿಮ್ ಕನೆಕ್ಟ್ ಮಾಡಿ ಮ್ಯಾಗ್ನೆಟ್ ಅಂಟ್ಕೊಳತ್ತೆ. ಇವಾಗ ನಿಮ್ಗೆ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಟಕ್ ಅಂತ. ಸೊ ಲಾಕ್ ಆಗಿದೆ ಅಂತ ಬೇಸಿಕಲಿ. ಇವಾಗ ಹಿಂಗೆ ಶೂಟ್ ಮಾಡ್ಕೊಬಹುದು ನೀವು. ಇದು ಆನ್ ಆಯ್ತು. ಆನ್ ಆಗಿ ನೋಡಿ ಹಿಂಗೆ ಶೂಟ್ ಮಾಡಿದ್ರೆ ಇದು ಹಿಂಗಾದ್ರೆ ಇನ್ಸ್ಟಾಗ್ರಾಮ್ಗೆ ಆಗುತ್ತೆ. ಇನ್ಸ್ಟಾಗ್ರಾಮ್ ವರ್ಟಿಕಲಿ ಕಾಂಟೆಂಟ್ ಆಗುತ್ತೆ. ಇಲ್ಲ ಬೇಡ ನನಗೆ ಟಕ್ಕಂತ ಯೂಟ್ಯೂಬ್ ಮಾಡ್ಕೊಬೇಕಂದ್ರೆ ಯೂಟ್ಯೂಬ್ಗೆ ಆಯ್ತು. ಸೊ ಇದ್ರಲ್ಲಿ ನಿಮ್ಗೆ ಫೀಚರ್ಸ್ ಬರುತ್ತೆ. ಇದು ಪವರ್ ಬಟನ್, ನಿಮ್ಗೆ ಒಂದು ಪವರ್ ಬಟನ್, ಆಮೇಲೆ ಇನ್ನೊಂದು ರೆಕಾರ್ಡ್ ಬಟನ್ ಬರುತ್ತೆ. ಪವರ್ ಬಟನ್ ನಿಮ್ಗೆ ಏನಂದ್ರೆ ಇದು ಆನ್ ಅಂಡ್ ಆಫ್, ಪವರ್ ಆನ್ ಮಾಡಿ ನೀವು ರೆಕಾರ್ಡ್ ಮಾಡ್ಬೋದು. ಇಲ್ಲ ನೀವೆಲ್ಲ ಇವಾಗ ರೈಡಿಂಗ್ ಅಲ್ಲಿ ಇದ್ದೀರಾ, ಕ್ಯಾಮ್ರಾ ಎವ್ರಿ ಟೈಮ್ ನೀವು ರೆಕಾರ್ಡ್ ಅಲ್ಲಿ ಆನ್ ಅಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡಬೇಕು ಅನ್ನೋದು ಆಗಲ್ಲ. ಸೊ ಇದು ಆನ್ ಮಾಡಿ ರೆಕಾರ್ಡ್ ಮಾಡ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಫಾರ್ ಇನ್ಸ್ಟೆನ್ಸ್ ನಿಮ್ಗೆ ಯಾರೋ ಒಂದು ಶಾರ್ಟ್ ಬೇಕಾಗತ್ತೆ, ಆಫ್ ಮಾಡಿ ಇಟ್ಕೊಂಡಿರ್ತೀರ, ಹೆಲ್ಮೆಟ್ ಮೌಂಟ್ ಮಾಡ್ಕೊಂಡಿಲ್ಲ ಏನೋ, ನೀವು ಟಕ್ಕಂತ ಏನೋ ಹಿಂಗೇನೋ ಬರ್ಡ್ ಪಾಸ್ ಆಗುತ್ತೆ ಅನ್ಕೊಳ್ಳಿ, ಇಲ್ಲ ಏನೋ ಒಂದು ಅನಿಮಲ್ ಬರ್ತದೆ, ಟಕ್ಕಂತ ಈ ರೆಕಾರ್ಡ್ ಬಟನ್ ಕಾಣ್ತಿದಿಲ್ಲ, ಈ ರೆಕಾರ್ಡ್ ಬಟನ್ ಕ್ಲಿಕ್ ಮಾಡಿದ್ರೆ ಆನ್ ಆಗಿ ನಿಮ್ಗೆ ರೆಕಾರ್ಡ್ ಆಗ್ತದೆ. ಇಲ್ಲಿ ಕಾಣ್ತಿದ್ಯಾ ರೆಕಾರ್ಡ್ ಆಗುತ್ತೆ. ಸೊ ನೀವು ಕ್ವಿಕ್ ಆಗಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ತಿರ್ಗಾ ಇದೇ ಬಟನ್ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಫ್ ಆಗುತ್ತೆ. ನಿಮ್ಗೆ ಬೇಡ ಆಫ್ ಆಗೋದು ಬೇಡ ಅಂದ್ರೆ ಹಿಂಗ್ ಸ್ವೈಪ್ ಅಪ್ ಮಾಡಿದ್ರೆ ಆನ್ ಅಲ್ಲಿ ಇರುತ್ತೆ. ಸೊ 2 ಬಟನ್. ಈ ಆಕ್ಷನ್ ಈ ಬಟನ್ ನಂಗೆ ಹೆವಿ ಇಷ್ಟ ಆಯ್ತು. ಯಾಕಂದ್ರೆ ನಿಮ್ಗೆ ಇದು ಬೆಸ್ಟ್ ಬಟನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಇದೊಂದು ಬಟನ್ ಆನ್ ಮಾಡಿ ಆನ್ ಅಂಡ್ ಆಫ್ ಇದು. ಸೊ ಅದ್ ಬಿಟ್ರೆ ಫೀಚರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ನೀವು ಇನ್ನೊಂದು ಇವಾಗ ಹಿಂಗ್ ವಿಡಿಯೋ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ತೋರಿಸ್ಬೇಕು, ಇಲ್ಲ ನೀವೇ ವ್ಲಾಗ್ ಮಾಡ್ಕೊಂಡು ಹಿಂಗ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಬೆಸ್ಟ್ ಇನ್ನೊಂದು ಪಾರ್ಟ್ ಅಂದ್ರೆ ನಿಮ್ಗೆ ಯಾವ DJ ಹೀರೋನು ಕೊಡಲ್ಲ ನಿಮ್ಗೆ.
ಈ ಒಂದು ಫೀಚರ್ ನಿಮಗೆ ಕ್ಯಾಮ್ರಾ ರೇರ್ ಕ್ಯಾಮ್ರಲ್ಲೂ ನಿಮಗೆ DJ ಆಕ್ಷನ್ ಫೈಲ್ ರೆಕಾರ್ಡ್ ಮಾಡ್ತಾ ಇದೀನಿ. ಸೊ ಇದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ನೋಡಿ ಈ ತರ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಟಕ್ ಅಂತ ನೀವು ಹಂಗೆ ಸ್ವಿಚ್ ಮಾಡ್ಬೇಕಾ, ಹಿಂಗೆ ತಿರ್ಗಿಸ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದ್ರೆ ಈ ಕಡೆಗೂ ರೆಕಾರ್ಡ್ ಅಂದ್ರೆ ರೆಕಾರ್ಡಿಂಗ್ ಅಲ್ಲಿ ಇದೆ. ಹಿಂಗೆ ಸ್ವಿಚ್ ಮಾಡ್ಕೊಬೋದು ಹೇಗೆ ಬೇಕಾದ್ರೂ. ನೀವು ಈ ಕಡೆಯಿಂದ ನೋಡೋದು ಈ ಕಡೆ ಮಾಡ್ಕೊಬೋದು, ಹಿಂಗೆ ಮಾಡ್ಕೊಬೋದು. ಸೊ ಈ ತರ ಫೀಚರ್ಸ್ ಇದೆ. ಸೊ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಇದ್ರ ಫೀಚರ್ಸ್. ಸೊ ಇದ್ರ ಫೀಚರ್ಸ್ ಅಲ್ಲಿ ನೆಕ್ಸ್ಟ್ ಸ್ಕ್ರೀನ್ ಸ್ವಿಚ್, ಅದೇ ಮುಂದೆ ಹಿಂದೆ ನಿಮ್ಗೆ ಯಾವ್ದು ಬೇಕು ಅಂತ. ಅದ್ಬಿಟ್ಟೆ ಫೋಟೋ ಬೇಕಂದ್ರೆ ಇದು ನೀವು ಆಪ್ಷನ್ ಎಲ್ಲ ಇಲ್ಲೇ ಇರೋದು ನಿಮ್ಗೆ. ಏನ್ ಮೋಡ್ ಚೇಂಜ್ ಮಾಡ್ಕೊಬೇಕು, ಇದು ಮೋಡ್ ಚೇಂಜ್ ಮಾಡ್ಕೊಳಕ್ಕೆ ಬಟನ್. ಫೋಟೋ, ವಿಡಿಯೋ ಇದೆ, ಸೂಪರ್ ನೈಟ್ ಇದೆ. ಸೂಪರ್ ನೈಟ್ ಒಂದು ಅಮೇಸಿಂಗ್ ವರ್ಕ್ ಇದೆ ಇದರಲ್ಲಿ. ಕಂಪ್ಲೀಟ್ ಆಗಿ ನಿಮ್ಗೆ ಸ್ಕೈನು ಬ್ಲೂ ಸ್ಕೈ ಮಾಡ್ಕೊಂಡ್ಬಿಡ್ಬೋದು, ಆ ತರ ಒಂದು ಫೀಚರ್ ಇದೆ. ಸಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂದ್ರೆ ಇವಾಗ ನಿಮ್ಗೆ ಈ ಆಸ್ಮೋ ಪಾಕೆಟ್ ಅಲ್ಲೆಲ್ಲ ನಿಮ್ಗೆ ಹಿಂಗ್ ಇಟ್ರೆ ಅದು ಆಸ್ಮೋ ಪಾಕೆಟ್ ಹಿಂಗೆ ಗಿಂಬಲ್ ತರ ಮೂವ್ ಆಗುತ್ತೆ ನಿಮ್ಗೆ. ಆದ್ರೆ ಇದ್ರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಹಿಂಗ್ ಇಟ್ಬಿಟ್ಟು ನೀವು ಸಬ್ಜೆಕ್ಟ್ ಟ್ರ್ಯಾಕಿಂಗ್ ಮಾಡಿದ್ರೆ ನಿಮ್ನ ಇದು ಸೆಂಟ್ರಲ್ ಫ್ರೇಮ್ ಮಾಡುತ್ತೆ. ನೀವು ಈ ಕಡೆ ನಾನು ಹಿಂಗೆ ಇಟ್ಬಿಟ್ಟು ಹಿಂಗೆ ವಾಕ್ ಮಾಡ್ತಾ ಇದೀನಿ ಅನ್ಕೊಳ್ಳಿ, ಸಬ್ಜೆಕ್ಟ್ ಟ್ರ್ಯಾಕಿಂಗ್. ಸ್ಲೋ ಮೋಷನ್ ಅಂತೂ ಕ್ರೇಜ್ ಅಮೇಸಿಂಗ್. ಸೊ ಟೈಮ್ ಲ್ಯಾಪ್ಸ್, ಹೈಪರ್ ಲ್ಯಾಪ್ಸ್, ಪ್ಲೇ ಬ್ಯಾಕ್. ಸೊ ಇಷ್ಟು ಆಪ್ಷನ್ ಸಿಗುತ್ತೆ. ನೀವು ಕಲಿತೀವಿ ನೀವು ತುಂಬಾ ನಮಗೆ 4K ಬೇಕು, ಆ ತರ ಬೇಕು ಕ್ವಾಲಿಟಿ, ನೀವು ಸ್ಲೋ ಮೋಷನ್ ಮಾಡ್ಕೊಂತೀರಾ, ಒಂದು ನಾರ್ಮಲ್ ರೆಕಾರ್ಡ್ ಮಾಡ್ಕೊಂಡು ಸ್ಲೋ ಮೋಷನ್ ಮಾಡ್ಕೊಂತೀರಾ, 4K ಮಾಡ್ಕೊಂಡು ನೀವು ಎಷ್ಟು ಬೇಕಾದ್ರೂ ನೀವು ಇದು ಮಾಡ್ಬೋದು. ಇಲ್ಲ ಬೇಸಿಕ್ ನೀವು ಕಾಂಟೆಂಟ್ ವೈಸ್ ಹೋಗ್ತೀರಾ ಅಂದ್ರೆ 1080p 30 FPS ಬೆಸ್ಟ್ ಅಂತ ಹೇಳ್ಬೋದು. ಅವರೇ ಕೊಟ್ಬಿಟ್ಟಿದ್ದಾರೆ ರೆಕಮೆಂಡೆಡ್. ಕ್ರೇಜ್ ಇದಲ್ಲೇ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಬೇಸಿಕಲಿ ಬೆಸ್ಟ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ನೀವು ನೋಡಿ ಹಿಂಗ್ ಕೈಲಿ ಹಿಡ್ಕೊಂಡು ಹಿಂಗ್ ರೆಕಾರ್ಡ್ ಮಾಡ್ತಾ ಇದ್ರೆ ಯಾರಿಗೂ ಗೊತ್ತಾಗಲ್ಲ, ಹಿಂಗ್ ಮುಚ್ಕೊಂಡ್ಬಿಟ್ರೆ ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಫೋನ್ ಇದು ಕಂಪೇರ್ ಮಾಡಿದ್ರೆ ಎಷ್ಟು ಚಿಕ್ಕದಾಗಿದೆ ನೋಡಿ. ಈ ಒಂದು ಟೈನಿ ಬೀಸ್ಟಿಗೆ DJ ಆಕ್ಷನ್ 5 Pro ಅಂತಾರೆ. ವಿತ್ 4K ಪವರ್, ಸ್ಟೆಬಿಲಿಟಿ, ವಾಟರ್ ಪ್ರೂಫ್ ಬಾಡಿ, ಫೀಲ್ಸ್ ಲೈಕ್ ಅನ್ರೀಲ್ ಅಂತಾನೆ ಹೇಳ್ಬೋದು. ಆಫ್ಟರ್ ಯೂಸಿಂಗ್ ಫಾರ್ 365 days ಇವತ್ತು ನಾನು ಇದ್ರ ಬಗ್ಗೆ ಒಂದು ಎಕ್ಸಾಕ್ಟ್ ರಿವ್ಯೂ ಕೊಡ್ತೀನಿ. ಕಿಲ್ಲರ್ ಅಂತ ಹೇಳ್ಬೋದು. DJ ಅಲ್ಲಿ ಬೆಸ್ಟ್. ಯಾಕಂದ್ರೆ ಮುಂಚೆ ಬ್ಲಾಗರ್ಸ್ಗೆಲ್ಲ DJ ಆಕ್ಷನ್ GoProನೇ ಯೂಸ್ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಬೇರೆ ಆಪ್ಷನ್ ಇರಲಿಲ್ಲ. ಇಲ್ಲೆಲ್ಲ ಏನಿದ್ರು ಆಫರ್ ಮಾರ್ಕೆಟ್ ಲೋಕಲ್ ಕ್ಯಾಮ್ರಾಸ್ ಬರೋದು. ಇವಾಗ DJI ಹೀರೋ ಕ್ಯಾಮ್ರಾಸ್ಗೆ ಬೀಟ್ ಮಾಡ್ಬಿಡಿದೆ ಅಂತ ಹೇಳ್ಬೋದು. ಒಂದು ಕಾಂಟೆಂಟ್ ಕ್ರಿಯೇಟರ್ಗೆ ಏನ್ ಬೇಕು ಹೇಳಿ ಮಾಡಿಸಿದಂಗಿದೆ ಅಂತ ಹೇಳ್ಬೋದು. ವಿತ್ 4K ಆಮೇಲೆ ಇನ್ಬಿಲ್ಟ್ ನಿಮ್ಗೆ ಮೆಮೊರಿ ಸ್ಟೋರೇಜ್ ಬರುತ್ತೆ. ಯಾವ ಒಂದು GoProಲು ಯಾವ ಒಂದು ಆಕ್ಷನ್ ಕ್ಯಾಮ್ರಲ್ಲೂ ಸಿಗಲ್ಲ. GoProಲ್ ಅಂತೂ ನಿಮ್ಗೆ ಪ್ರತಿ ಒಂದು ಪಾರ್ಟ್ಸ್ ಇದನ್ನ ಮ್ಯಾಗ್ನೆಟಿಕ್ ಮೌಂಟ್ ಅಂತಾರೆ. ಮ್ಯಾಗ್ನೆಟಿಕ್ ಮೌಂಟ್ ನಿಮ್ಗೆ ಕಂಪ್ಲೀಟ್ ಒಂದು 4K 4,000 to 5,000 ಚಾರ್ಜ್ ಆಗುತ್ತೆ ಸಪ್ರೇಟ್ ಆಗಿ. ಆದ್ರೆ ನಿಮ್ಗೆ ಇದು ಕಾಂಬೋ ಕಿಟ್ ಅಲ್ಲೇ ನೋಡ್ಬೋದು ನೀವು ವಿಡಿಯೋಲಿ. ನಮಗೂ ಸ್ವಲ್ಪ ಕ್ಯಾಮ್ರಾ ಶೈ ಇತ್ತು ಅವಾಗೆಲ್ಲ. ನಾನು ಅವಾಗ ಒಂದು ಚಿಕ್ಕಮಂಗ್ಳೂರು ಹಿಚೈಕಿಂಗ್ ಮಾಡಿದ್ದೆ. ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರು ನಡ್ಕೊಂಡು ಹೋಗಿದ್ದೆ. ಅವಾಗ ಒಂದು ಸ್ಟ್ರೇಂಜರ್ಸ್ ವೆಡ್ಡಿಂಗ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ಹೋಗಿರೋದೇ ನಾನು ಸ್ಟ್ರೇಂಜರು. ನಾನು ಇದೇ ತರ ಒಂದು ಜಾಕೆಟ್ ಅಲ್ಲಿ ಹಾಕೊಂಡು ನಡ್ಕೊಂಡು ಹೋಗಿದ್ದೆ. ನಾವು ಕಂಪ್ಲೀಟ್ ಫುಲ್ ಡಸ್ಟ್ ಹಾಕೊಂಡು ಹೋಗಿದ್ದೆ. ಅವಾಗ ಶೂಟ್ ಮಾಡ್ಬೇಕಾಯ್ತು. ಸ್ಟ್ರೇಂಜರ್ಸ್ ವೆಡ್ಡಿಂಗ್ ಬಂದಿದ್ದು ಅದೊಂದು ಒಂದು ಬಕೆಟ್ ಲಿಸ್ಟ್ ಆಗಿತ್ತು. ಅವಾಗ ನಾನೇನು ಮಾಡಿದೆ, ಇದನ್ನ ಹಿಡ್ಕೊಂಡು ದೊಡ್ಡ ಕ್ಯಾಮ್ರಾ ಆಗಿದ್ರೆ ಎಲ್ಲ ನೋಡಿರೋರು, ಇವ್ನು ಯಾರೋ ಮದುವೆ ಗಂಡು ಕೊಡೋಣ ಹೆಣ್ಣು ಕೊಡೋಣ ಅಂತ ಕೇಳ್ಬಿಡಿರೋರು. ಆದ್ರೆ ನಾನೇನು ಮಾಡಿದೆ, ಇದನ್ನ ಹಿಂಗೆ ಹಿಡ್ಕೊಂಡು ನಾನು ರೆಕಾರ್ಡ್ ಡಾಕ್ಯುಮೆಂಟ್ ಮಾಡ್ಬೇಕಾಯ್ತು. ನನಗೆ ಇದೊಂದು ಲೈಫ್ ಎಕ್ಸ್ಪೀರಿಯನ್ಸ್, ಇದೊಂದು ಬಕೆಟ್ ಲಿಸ್ಟ್ ಆಗಿತ್ತು. ನಾನು ಇದನ್ನ ಕೂತ್ಕೊಂಡು ಎಂಜಾಯ್ ಮಾಡ್ಬೇಕು. ಅವಾಗ ನಾನೇನು ಮಾಡಿದೆ, ಸ್ಟಿಕ್ ಬಿಚ್ಚಿ ಜೋಬಲ್ ಹಿಡ್ಕೊಂಡೆ, ಕೈಲಿ ಹಿಡ್ಕೊಂಡು ಯಾರಿಗೂ ಗೊತ್ತಾಗ್ತಿಲ್ಲ ನಾನು ವ್ಲಾಗ್ ಮಾಡ್ತಾ ಇದೀನಿ ಅಂತ. ಹಿಂಗೆ ಹಿಡ್ಕೊಂಡು ಗೈಸ್ ಸುಮ್ಮನೆ ಹಿಂಗೆ ರೆಕಾರ್ಡ್ ಮಾಡ್ಕೊಂಡು ಹೋಗಿನಿ. ಗೈಸ್ ಇವಾಗ ನಾನೊಂದು ಮದ್ವೆಗೆ ಬಂದಿದ್ದೀನಿ ಅಂತ ಹೇಳ್ಕೊಂಡು. ಸೊ ಅಷ್ಟು ನಿಮ್ಗೆ ಕಾಂಪ್ಯಾಕ್ಟ್ ಆಗಿ ಗೊತ್ತಾಗೋದೇ ಇಲ್ಲ. ಬೋಟ್ ಮೇಲಿಂದ ಡೀಪ್ ಡೈವ್ ಮಾಡಿದ್ದೆ ಕಂಪ್ಲೀಟ್ ಆಗಿ. ಹಿಂಗೇನೆ ಕಂಪ್ಲೀಟ್ ಆಗಿ ಸಾಲ್ಟ್ ವಾಟರ್ ಅಂತ ಅನ್ನೋದೇನಿರಲ್ಲ. ಎಷ್ಟೋ ಜನ ಸಾಲ್ಟ್ ವಾಟರ್ ಹಾಕ್ಬೋದೋ ಇಲ್ವ ಅಂತ ಡೌಟ್ ಇರುತ್ತೆ. ಹೇಗೆ ಬೇಕಾದ್ರೂ ಯೂಟಿಲೈಸ್ ಮಾಡ್ಕೊಬೋದು. ಅದ್ರ ಮೇನ್ ಏನಂದ್ರೆ ನೀವು ಈ ಬ್ಯಾಟ್ರಿ ಕ್ಯಾಪ್ ಎಲ್ಲ ತೆಗ್ದಿಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಇಲ್ಲೆಲ್ಲ ವಾಟರ್ ಇರ್ತಂದ್ರೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುತ್ತೆ ನಿಮಗೆ. ಕ್ರೇಜಿ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಬಿಗಿನರ್ ಯೂಟ್ಯೂಬರ್ ತಗೊಬೇಕು ಅಂದ್ರೆ ಇದನ್ನ ಬೆಸ್ಟ್ ಅಂತ ಹೇಳ್ಬೋದು. ಬಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದಕ್ಕಿಂತ ಬೆಟರ್ ಆಗಿ ನ್ಯಾನೋ ಅನ್ನೋದು ಬಂದಿದೆ. ಇನ್ನೂ ಕಾಂಬೋ ಕಿಟ್ ಹೆಲ್ಮೆಟ್ಗೆಲ್ಲ ಹಾಕೊಂಡ್ಬಿಡ್ಬೋದು, ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ. ಟೇಕ್ ಕೇರ್, ಬಾಯ್.